ಹಾಯ್ ಎಲ್ರಿಗೂ. ನೆನಪಿದ್ಯಾ ನಾವು ಚಿಕ್ಕವರಿರುವಾಗ ಡಯಲ್ ಫೋನ್ಗಳನ್ನ ಯೂಸ್ ಮಾಡ್ತಿದ್ವಿ ಇಲ್ವಾ? ಹಾಗಾದ್ರೆ ಇದು ನೆನಪಿದ್ಯಾ ನಾವು 30 ರೂಪಾಯಿ ಕೊಟ್ಟು ಸೈಬರ್ ಕ್ಯಾಫೆಗೆ ಹೋಗ್ಬಿಟ್ಟು 1 ಗಂಟೆಗಳ ಕಾಲ ಇಂಟರ್ನೆಟ್ ಯೂಸ್ ಮಾಡಿ ಬರ್ತಿದ್ವಿ. ಬನ್ನಿ ಹಾಗಾದ್ರೆ ಇವತ್ತು ನಾವು 90s ಕಾಲಕ್ಕೆ ಹೋಗ್ಬಿಟ್ಟು ಒಂದು ರೌಂಡ್ ಟ್ರಿಪ್ ಹಾಕಿ ಬರೋಣ. ಇವತ್ತಿನ ವಿಡಿಯೋದಲ್ಲಿ ನಾವು 90ರ ಶತಕದಲ್ಲಿ ಉಪಯೋಗಿಸುತ್ತಿದ್ದಂತ ಅಥವಾ ಮಾಡುತ್ತಿದ್ದಂತ 10 ವಿಷಯಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕಿದ್ದೀನಿ. 90s ಅಲ್ಲಿ ನಾನು ಹುಟ್ಟಿರೋ ಸಮಯ ಆಯ್ತಾ, ನಾನು ಆ ಶತಕದಲ್ಲಿ ಹುಟ್ಟಿರೋದು. ಸೊ ನನಗೆ ಐ ಥಿಂಕ್ ಇಟ್ ವಿಲ್ ಟೇಕ್ ಮೀ ಬ್ಯಾಕ್ ಟು ದಟ್ ಮೆಮೊರಿ ಲೇನ್. ಸೊ ಬನ್ನಿ ಹಾಗಾದ್ರೆ ಆ 10 ವಿಷಯಗಳು ಯಾವ್ದಂತ ನೋಡೋಣ. ಮೊದಲನೇದಾಗಿ ನಾವು ಈ ವಾಕ್ ಮ್ಯಾನ್ ಗಳನ್ನು, ಟೇಪ್ ರೆಕಾರ್ಡರ್ ಗಳನ್ನ ಯೂಸ್ ಮಾಡ್ತಿದ್ವಿ. ನೆನಪಿದ್ಯಾ? ವಾಕ್ ಮ್ಯಾನ್ ಇದ್ದು ಇಯರ್ ಫೋನ್ ಅಂತಾನೆ ಹೇಳ್ಬೋದು, ಆತರ ಬರ್ತಿತ್ತು. ಅಂಡ್ ವಾಕ್ ಮ್ಯಾನ್ ಅನ್ನ ಇಟ್ಕೊಂಡು ನಾವು ಪ್ಲೇ ಬಟನ್, ಅದರಲ್ಲಿ ರಿವೈಂಡ್ ಬಟನ್, ಫಾರ್ವರ್ಡ್ ಬಟನ್ ಎಲ್ಲ ಇರ್ತಿತ್ತು. ದಟ್ ವಾಸ್ ಸಮಥಿಂಗ್ ರಿಯಲಿ ಗುಡ್. ಅಂಡ್ ಆ ಟೇಪ್ ರೆಕಾರ್ಡರ್ ಬರ್ತಿತ್ತು, ಗೊತ್ತಿದ್ಯಾ? ಈ ತರ ಒಂದು ಡಬ್ಬ ಬರ್ತಿತ್ತು, 2 ಸೈಡ್ ಅಲ್ಲಿ ಸ್ಪೀಕರ್ ಇರ್ತಿತ್ತು. ಅಂಡ್ ಮಧ್ಯ ಅದು ಕ್ಯಾಸೆಟ್ ಹಾಕ್ಲಿಕ್ಕೆ ಈ ತರ ಓಪನ್ ಆಗ್ತಿತ್ತು. ಅಂಡ್ ಕ್ಯಾಸೆಟ್ ಹಾಕಿದ ನಂತರ ಕೆಲವೊಮ್ಮೆ ಆ ಕ್ಯಾಸೆಟ್ಗಳು ಅದು ರೀಲ್ ಸ್ಟಕ್ ಆಗೋದಿತ್ತು. ಅಂಡ್ ಅದನ್ನ ಹೊರಗೆ ತೆಗ್ಬಿಟ್ಟು ಈ ತರ ಉದ್ದ ರೀಲ್ ಬರೋದಿತ್ತು. ಅಂಡ್ ಆ ಪೆನ್ ಅಥವಾ ಪೆನ್ಸಿಲ್ ಅನ್ನು ತಗೊಂಡು ತಿರುಗಿಸ್ತಿದ್ವಿ. ಪೆನ್ಸಿಲ್ ಸಿಗದೆ ಇದ್ರು ಬೆರಳಲ್ಲೇ ತಿರುಗಿಸಿದ್ದೆಲ್ಲ ಇದೆ. ಸೊ ಅದೆಲ್ಲ ಮೆಮರೀಸ್. ಇಟ್ಸ್ ಜಸ್ಟ್ ಅ ಮೆಮರಿ. ನಾನು ತುಂಬಾ ರೇರ್ಲಿ ಎಲ್ಲೂ ಟೇಪ್ ರೆಕಾರ್ಡರ್ ಅನ್ನು ನೋಡಿಲ್ಲ. ಅದೆಲ್ಲ ನೆನಪುಗಳಾಗಿ ಉಳಿದಿದೆ. ಸೊ ಸೆಕೆಂಡ್ ವಿಷಯಕ್ಕೆ ಬರೋಣ. ಸೆಂಡಿಂಗ್ ಗ್ರೀಟಿಂಗ್ ಕಾರ್ಡ್ಸ್. ಸೊ ಎಷ್ಟು ಒಳ್ಳೆ ಟೈಮ್ಗಳು ಅಲ್ವಾ ಅದೆಲ್ಲ. ನಾವು ಎಷ್ಟು ಥಿಂಕ್ ಮಾಡ್ಬಿಟ್ಟು ಗ್ರೀಟಿಂಗ್ ಕಾರ್ಡ್ ಗಳನ್ನ ಖರೀದಿಸ್ತಿದ್ವಿ ಅಂಡ್ ಸೆಂಡ್ ಮಾಡ್ತಿದ್ವಿ. ಪೋಸ್ಟ್ ಮೂಲಕ ಆಗ್ಲಿ, ಇಲ್ಲ ನಮ್ಮ ಫ್ರೆಂಡ್ಸ್ ಇದು ಬರ್ಡೇ ಎಲ್ಲ ಇದ್ರೆ ನಾವು ಗ್ರೀಟಿಂಗ್ ಕಾರ್ಡ್ಸ್ ಗಳನ್ನ ಪರ್ಸ್ನಲಿ ಹೋಗ್ಬಿಟ್ಟು ಚೆಕ್ ಮಾಡಿ ಅದರಲ್ಲಿ ಏನ್ ಬರ್ದಿದೆ ಓದಿ ಅದ್ರ ನಂತರ ನಾವು ಅದನ್ನ ಪರ್ಚೇಸ್ ಮಾಡಿ ಪರ್ಸ್ನಲಿ ಕೊಡ್ತಿದ್ವಿ. ಅಂಡ್ ಅದರಲ್ಲಿ ನಮ್ಮ ಟಚ್ ಅನ್ನು ಕೂಡ ನಾವು ಹಾಕ್ತಿದ್ವಿ. ಸ್ವಲ್ಪ ಏನಾದ್ರು ಬರ್ದ್ಬಿಟ್ಟು ಎಲ್ಲ ಕೊಡ್ತಿದ್ವಿ, ಡ್ರಾ ಮಾಡ್ಬಿಟ್ಟು ಎಲ್ಲ ಕೊಡ್ತಿದ್ವಿ. ಇಲ್ದೇ ಇದ್ರೆ ನಮ್ದೇ ಆದಂತ ಗ್ರೀಟಿಂಗ್ ಕಾರ್ಡ್ಸ್ ಗಳನ್ನು ನಾವು ಬರ್ದ್ಬಿಟ್ಟು ಮಾಡ್ಬಿಟ್ಟು ಡಿಸೈನ್ ಎಲ್ಲ ಮಾಡ್ಬಿಟ್ಟು ಕೊಡ್ತಿದ್ವಿ. ಈಗ್ಲೂ ಕೂಡ ಕೆಲವು ಮಕ್ಕಳು ಮಾಡ್ತಾರೆ, ಬಟ್ ನಾವು ಅದನ್ನ ಮರ್ತ್ ಬಿಟ್ಟಿದೀವಿ. ನನ್ಗೆ ಇನ್ನೂ ನೆನಪಿದೆ, ನಾನು ಚಿಕ್ಕವಳಿರುವಾಗ ಕ್ರಿಸ್ಮಸ್ ಟೈಮ್ ಅಲ್ಲಿ ನನ್ಗೆ ಎಷ್ಟೊಂದು ರಿಲೇಟಿವ್ಸ್ ಗಳಿಂದ ಗ್ರೀಟಿಂಗ್ ಕಾರ್ಡ್ಸ್ ಗಳು ಪೋಸ್ಟ್ ಮೂಲಕ ಬರ್ತಿತ್ತು. ಅಂಡ್ ನಾವ್ ಅದನ್ನ ಕ್ರಿಸ್ಮಸ್ ಟ್ರೀಗೆ ಹ್ಯಾಂಗ್ ಮಾಡ್ತಿದ್ವಿ. ಬಟ್ ಈಗ ಅದೆಲ್ಲ ನೆನಪುಗಳಾಗಿ ಮಾತ್ರ ಉಳಿದಿದೆ. ಈಗ ಆ ಗ್ರೀಟಿಂಗ್ ಕಾರ್ಡ್ಸ್ ಕೊಡೋದು ಎಲ್ಲ ಪರ್ಚೇಸ್ ಮಾಡೋದು ಕೂಡ ಕಡಿಮೆ ಆಗಿದೆ. ಈಗ ಕ್ರಿಸ್ಮಸ್ಸಿಗೆಲ್ಲ ಖಾಲಿ ವರ್ಚುವಲ್ ಮೆಸೇಜಸ್ ಅಂಡ್ ವರ್ಚುವಲ್ ಕಾರ್ಡ್ಸ್ ಗಳು ಮಾತ್ರ ಬರುತ್ತೆ. ಸೊ ದಟ್ ಇಸ್ ಒನ್ ಥಿಂಗ್ ವಿಚ್ ಐ ಮಿಸ್, ಬಿಕಾಸ್ ಆ ಪರ್ಸನಲ್ ಟಚ್ ಇದೆ ಅಲ್ವಾ, ಅದು ಮಿಸ್ ಆಗುತ್ತೆ. ಯಾಕಂದ್ರೆ ಆ ಪರ್ಸನ್ ನಮ್ಗೆ ನೆನಪಿಸ್ತಿದ್ದಾರೆ ಅನ್ನೋದು ಆ ಪೋಸ್ಟ್ ಮೂಲಕ ಅವರೊಂದು ಎಫರ್ಟ್ ಹಾಕ್ದಾಗಿತ್ತು. ಬಟ್ ನಾವು ಫೋನಲ್ಲಿ ಕಳಿಸೋ ಮೆಸೇಜಸ್ ಅಲ್ಲಿ ಅಷ್ಟೊಂದು ಏನ್ ಎಫರ್ಟ್ ಇಲ್ಲ. ಯಾರೋ ಕಳ್ಸಿದ್ ನಾವು ಫಾರ್ವರ್ಡ್ ಮಾಡ್ತೀವಿ, ಇಲ್ದಿದ್ರೆ ನಾವೇ ಒಂದ್ 10 ನಿಮಿಷ ಕೂತ್ಬಿಟ್ಟು ಏನಾದ್ರು ಡಿಸೈನ್ ಮಾಡ್ಬಿಟ್ಟು ಕಳ್ಸ್ಬಿಡ್ತೀವಿ. ಥರ್ಡ್ಲಿ, ವಾಚಿಂಗ್ ಟಿವಿ ಟುಗೆದರ್. ಐ ಥಿಂಕ್ ನೇಬರ್ಹುಡ್ ಅಲ್ಲಿ 1 ಅಥವಾ 2 ಮನೆಯಲ್ಲಿ ಮಾತ್ರ ಟಿವಿ ಇರ್ತಿತ್ತು. ಅಂಡ್ ಎಲ್ರು ಒಂದೇ ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ಆ ಸಂಡೇ 4 o'clock ಈವ್ನಿಂಗಿಗೆ ಕನ್ನಡ ಮೂವಿ ಬರ್ತಿತ್ತು ದೂರದರ್ಶನದಲ್ಲಿ. ಸೊ ಅದನ್ನ ನೋಡ್ತಿದ್ವಿ. ನನ್ಗೆ ಇನ್ನೂ ನೆನಪಿದೆ, ಮಹಾಭಾರತ ಬರ್ತಿತ್ತು ಸಂಡೇಗೆ, ಅದನ್ನ ನೋಡ್ತಿದ್ವಿ. ಅಂಡ್ ಸಿಂಗಿಂಗ್ ಇದು ಯಾವ್ದೋ ಪ್ರೋಗ್ರಾಮ್ ಇರ್ತಿತ್ತು, ಚಿತ್ರಹಾರ್. ಸೊ ಅದ್ರಲ್ಲಿ ಏನೋ ಕ್ವಿಜ್ ಇರ್ತಿತ್ತು, ಅದ್ರಲ್ಲಿ ಪೋಸ್ಟ್ ಕಾರ್ಡ್ ಅಲ್ಲಿ ನಾವು ಬರ್ದು ಕಳಿಸ್ಬೇಕಿತ್ತು. ಸೊ ಅದೆಲ್ಲ ಈಗ ಎಲ್ಲಿದೆ? ಯಾರು ಟಿವಿ ನೋಡ್ತಿದ್ದೀರಾ? ಐ ಡೋಂಟ್ ಥಿಂಕ್ ಸೊ. ಯಾರು ನಮ್ಮ ಮನೆಯಲ್ಲಿ ಟಿವಿ ಇರೋದು ಮಕ್ಳಿಗೆ ಮಾತ್ರ, ಅದು ಕೂಡ ಅದ್ರಲ್ಲಿ ಕೂಡ ನಾವು ಯೂಟ್ಯೂಬ್ ಹಾಕ್ತಿವಿ. ನೆಟ್ಫ್ಲಿಕ್ಸ್ ಇರುವಾಗ, ಇಷ್ಟೊಂದು ಶೋಸ್ ಗಳು, OTT ಪ್ಲಾಟ್ಫಾರ್ಮ್ಸ್ ಗಳು ಈ ತರ ಎಲ್ಲ ಇರುವಾಗ ಟಿವಿಗೆ ಅಷ್ಟೊಂದು ಪ್ರಿಫರೆನ್ಸ್ ನಾವೀಗ ಕೊಡೋದಿಲ್ಲ. ಬಟ್ ನಾವು ಚಿಕ್ಕವರು ಇರುವಾಗ ಅದು ಮಾತ್ರ ಒಂದು ಎಂಟರ್ಟೈನ್ಮೆಂಟ್ ಆಗಿತ್ತು. ಕಾರ್ಟೂನ್ಸ್, ನಮ್ಗೆ ಅವಾಗ ಕಾರ್ಟೂನ್ ನೆಟ್ವರ್ಕ್ ಗಳಿತ್ತು. ಅದಕ್ಕಿಂತ ಮುಂಚೆ, ಇನ್ನು ಕೇಬಲ್ ಬರೋ ಮುಂಚೆ ಕೂಡ ನಂಗೆ ಗೊತ್ತಿದೆ, ನಾವು ಶಕ್ತಿಮಾನ್ ಎಲ್ಲ ನೋಡ್ತಿದ್ದೆ. ಸೊ ಅದೇ ನಮ್ಗೊಂದು ಮಕ್ಳಿಗೆ ಖುಷಿ ಕೊಡ್ತಿತ್ತು. ಸೊ ಕೇಬಲ್ ಬಂದ ನಂತರ ನಾವು ಪೋಕಿಮಾನ್ ಅಂಡ್ ಪವರ್ ಪಫ್ ಗರ್ಲ್ಸ್ ಆ ತರ ಎಲ್ಲ ನಾವು ನೋಡ್ತಿದ್ವಿ. ನಂದು ಮತ್ತೆ ನನ್ನ ತಮ್ಮಂದು ಯಾವಾಗ್ಲೂ ಜಗಳ ಆಗ್ತಿತ್ತು. ಯಾಕಂದ್ರೆ ಅವನಿಗೆ ಪೋಕಿಮಾನ್ ನೋಡ್ಬೇಕು, ನನ್ಗೆ ಪವರ್ ಪಫ್ ಗರ್ಲ್ಸ್ ನೋಡ್ಬೇಕು. ಅಂಡ್ ಮಮ್ಮಿ ನಮ್ಗೆ ಅರ್ಧ ಗಂಟೆ ಮಾತ್ರ ಕೊಡ್ತಿದ್ರು ಟಿವಿ ನೋಡ್ಲಿಕ್ಕೆ. ನನ್ಗೆ ಆ ಟೈಮಲ್ಲಿ ನೋಡ್ಬೇಕಿತ್ತು, ಇವನಿಗೆ ಪೋಕಿಮಾನ್ ಟೈಮಲ್ಲಿ ನೋಡೋದು. ಸೊ ಚಿಕ್ಕವರಿರುವಾಗ ಆ ನೆನಪುಗಳೆಲ್ಲ ನಂಗೆ ಈಗ ಇನ್ನೂ ನೆನ್ಪು ಬರುತ್ತೆ. ಬಟ್ ಆ ಟೈಮ್ ಅನ್ನು ನಾವು ಲಿವ್ ಮಾಡ್ಲಿಕ್ಕೆ, ಅಂದ್ರೆ ನಾವು ಜೀವಿಸ್ಲಿಕ್ಕೆ ಆಗಲ್ಲ. ಬಟ್ ಆ ಬಾಂಡ್ ಇನ್ನೂ ಉಳ್ಕೊಂಡಿದೆ. ಈಗ ಫ್ಯಾಮಿಲಿ ಜೊತೆ ಕೂತ್ಕೊಂಡೆ ನೋಡ್ಲಿಕ್ಕೆ ಟೈಮ್ ಸಿಗಲ್ಲ. ಇಂಡಿವಿಜುವಲ್ ಆಗಿ ಒಬ್ರೆ ಕೂತ್ಕೊಂಡು ನೋಡೋ ಸಮಯ ಈಗ ಎಲ್ಲ. ಆ ಕಾಲ ಹಿಂದೆ ಉಳಿದು ಹೋಯ್ತು ಅಲ್ವಾ. 4ನೇ ಪಾಯಿಂಟ್, ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ ಪಾಯಿಂಟ್, ಡಯಲ್ ಫೋನ್ಸ್ ಗಳು ಅಥವಾ ಕಾರ್ಡ್ಲೆಸ್ ಫೋನ್ಸ್ ಗಳು. ಕಾರ್ಡ್ಲೆಸ್ ಫೋನ್ಸ್ ಗಳು ಆಮೇಲೆ ಬಂದಿದೆ ಆಯ್ತಾ. ಬಟ್ ಡಯಲ್ ಫೋನ್ಸ್ ಗಳು, ಈ ತರ ತಿರುಗಿಸೋದ್ ಫೋನ್ಸ್ ಗಳಿತ್ತಲ್ವಾ. ಸೊ 0 ಇದ್ರೆ ಫುಲ್ ಈ ತರ ಒಂದು ರೌಂಡ್ ತರ್ಬೇಕಿತ್ತು. ಸೊ ಆ ಫೋನ್ಸ್ ಗಳು ಅಂಡ್ ಅದ್ರ ಟೋನ್ ಒಂದೇ ರೀತಿ ಟೋನ್. ಸೊ ಅದೆಲ್ಲ ನೆನಪಿದೆ ನನಗೆ. ಅದ್ರ ನಂತರ ಈ ತರ ಬಟನ್ಸ್ ಇರೋ ಫೋನ್ಸ್ ಗಳು ಬಂತು. ಸೊ ಈ ತರ
ರಿಸೀವರ್ ಹಿಡ್ಕೊಂಡು ಬಟನ್ ನಿಂದ ಕ್ಲಿಕ್ ಮಾಡಿ ಅದು ಬಟನ್ ಟಿಂಗ್ 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 ಆಗ್ತಿತ್ತು. ಸೊ ಆ ಫೋನ್ಸ್ಗಳು, ಅದ್ರ ನಂತರ ಬಂದಿದ್ದು ಕಾರ್ಡ್ಲೆಸ್ ಫೋನ್ಸ್ಗಳು ಅಂಡ್ ಎರಡೆರಡು ಫೋನ್ಸ್ಗಳಿತ್ತು. ಆಗ್ತಿತ್ತಂದ್ರೆ ನಾವು ನಮ್ಮ ಫ್ರೆಂಡ್ಸಿಗೆ ಫೋನ್ ಮಾಡುವಾಗ ಆ ಕಡೆಯಿಂದ ಮಮ್ಮಿ ಇನ್ನೊಂದು ಫೋನಲ್ಲಿ ತಗೊಂಡು ಇವ್ರು ಏನ್ ಮಾತಾಡ್ತಿದಾರ ಅಂತ ಕೇಳೋದೆಲ್ಲ ಇತ್ತು. ಅವಾಗ ಮಮ್ಮಿ ಕೇಳಿ ಎಲ್ಲ ನಮ್ಗೆ ಬೈತಿದ್ರು, ಏನ್ ಮಾತಾಡ್ತಿದ್ದೀರಾ, ಇದೆಲ್ಲ ಮಾತಾಡೋ ಸಮಯ ಅಲ್ಲ ಅಂತ ಹೇಳ್ಬಿಟ್ಟು. ಬಟ್ ಈಗ ನನ್ಗೆ ಅದೆಲ್ಲ ನೆನ್ಪು ಮಾಡುವಾಗ ನಗು ಬರುತ್ತೆ. ಇವಾಗ ಅದೆಲ್ಲ ಎಲ್ಲಿ ಅಲ್ವಾ, ದರ್ ಇಸ್ ನೋ ಸಚ್ ಥಿಂಗ್ ಕಾಲ್ಡ್ ಆಸ್ ಡಯಲ್ ಫೋನ್ಸ್ ಆರ್ ಎನಿಥಿಂಗ್. ಎಲ್ಲರ ಹತ್ರ ಇರೋದು ಮೊಬೈಲ್ ಫೋನ್ಸ್ಗಳು. ಈಗ ಮಕ್ಕಳಿಗೆ ಕೇಳ್ಬೇಕಾದ್ರೆ ಅವ್ರ ಫೋನ್ ಹೇಗೆ ಕಾಣಿಸುತ್ತೆ ಅಂದ್ರೆ ಹೀಗೆ 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 ಮಾಡಿ ಹೀಗೆ ಹೇಳ್ತಾರೆ. ನಾವೆಲ್ಲ ಹೀಗೆ ಹೇಳ್ತಿದ್ವಿ, ಯಾಕಂದ್ರೆ ನಮ್ಗೆ ಅದು ಮಾತ್ರ ಗೊತ್ತಿರೋದಲ್ವಾ. ಈಗ ಎಲ್ಲ ಕಾಲ್ಸ್ ಕೂಡ ಮಾಡೋದು ಕಡಿಮೆ ಆಗಿದೆ. ಒಂದ್ ಮೆಸೇಜ್ ಟೈಪ್ ಮಾಡ್ತೀವಿ, ಇಲ್ಲ ಒಂದ್ ವಾಯ್ಸ್ ನೋಟ್ ಕಳಿಸ್ಬಿಡ್ತೀವಿ. ಪರ್ಸನಲಿ ಮಾತಾಡೋದು ಕೂಡ ಕಡಿಮೆ ಆಗಿದೆ. ಬಟ್ ಅವಾಗಿನ ಕಾಲದಲ್ಲಿ ಒಂದ್ ಫೋನ್ ಬಂದ್ರೆ ಮಾತಾಡೋ ರೀತಿ ಅಂಡ್ ಅದನ್ನ ಸ್ವಲ್ಪ ಜೋರಾಗಿ ಮಾತಾಡೋದು, ಸ್ವಲ್ಪ ಎಮೋಷನಲ್ ಆಗೋದು ಎಲ್ಲ ಜಾಸ್ತಿ ಇತ್ತು. ಯಾಕಂದ್ರೆ ತುಂಬಾ ಸಮಯದ ನಂತರ ಯಾರಾದ್ರೂ ಕಾಲ್ ಮಾಡ್ತಿದ್ರು, ಈವನ್ ತುಂಬಾ ಖುಷಿಯಲ್ಲಿ ನಾವು ಮಾತಾಡ್ತಿದ್ವಿ. ಸೊ ಅದೆಲ್ಲ ನೆನಪುಗಳಾಗಿ ಮಾತ್ರ ಉಳ್ಕೊಂಡ್ಬಿಟ್ಟಿದೆ. 5ನೇ ಪಾಯಿಂಟ್, ಏನಾದ್ರೂ ಇಂಗ್ಲಿಷ್ ಅಲ್ಲಿ ಅರ್ಥ ಆಗದಿದ್ರೆ ನಮ್ಗೆ ಒಂದೇ ಒಂದು ಬುಕ್ ಇದ್ದದ್ದು ಡಿಕ್ಷನರಿ. ಸೊ ಇಂಗ್ಲಿಷ್ ಡಿಕ್ಷನರಿ, ಆಕ್ಸ್ಫೋರ್ಡ್ ಡಿಕ್ಷನರಿ ಇನ್ನೂ ನೆನಪಿದೆ, ಅದು ಎಲ್ಲರ ಮನೆಯಲ್ಲಿ ಇತ್ತು. ಅಂಡ್ ಏನಾದ್ರೂ ಒಂದು ಅರ್ಥ ಆಗಿಲ್ಲ, ಹೋಗಿ ಡಿಕ್ಷನರಿಯಲ್ಲಿ ಸರ್ಚ್ ಮಾಡ್ತಿದ್ವಿ. ಈಗ ಗೂಗಲ್ ಮಾಡಿದ್ರೆ ಸಾಕು, ಎಲ್ಲ ಮೀನಿಂಗ್ ಗಳು ನಿಮ್ಗೆ ಗೊತ್ತಾಗತ್ತೆ. ಈಗೆಲ್ಲ ಶಾರ್ಟ್ ಫಾರ್ಮ್ಸ್ ಗಳು, ಆ ಇನಿಷಿಯಲ್ ಗಳನ್ನೆಲ್ಲ ಹಾಕೋದು ಅದೆಲ್ಲ ಬಂದಿದೆ. ಬಟ್ ದೋಸ್ ವೇರ್ ದ ಡೇಸ್, ನಾವು ಒಂದು ಯಾವ್ದಾದ್ರು ಇಂಗ್ಲಿಷ್ ಬುಕ್ ಅಲ್ಲಿ ನಾವು ಓದೋದು, ಸೊ ಡಿಕ್ಷನರಿಯಲ್ಲಿ ಹುಡ್ಕೋದು ಅದೆಲ್ಲ ಇತ್ತು. ಈಗ ಬುಕ್ಸ್ ಗಳು ಓದೋದು ಕಡಿಮೆ ಆಗಿದೆ. ನಮ್ಗೆ ಈ ಬುಕ್ಸ್ ಗಳು ಬಂದಿವೆ. ಸೊ ಮೊಬೈಲ್ ಅಲ್ಲೇ ಇಲ್ಲ ಐಪ್ಯಾಡ್ ಗಳಲ್ಲೇ ನಾವು ಓದ್ತೀವಿ. ಇದೆಲ್ಲ ಮಿಸ್ ಮಾಡ್ತಿದ್ದೀವಿ. ಇಲ್ಲಿ ಬುಕ್ಸ್ ಗಳು ಕಾಣಿಸ್ತಿದೆ ಅಲ್ವಾ, ಇದೆಲ್ಲ ಹಳೆ ಬುಕ್ಸ್ ಗಳು. ಸೊ ಈಗ ನಾವ್ ಇದನ್ನೆಲ್ಲ ಓದೋದು ಕಡಿಮೆ. ಬಟ್ ಚಾನ್ಸ್ ಸಿಕ್ಕಿದ್ರೆ, ಟೈಮ್ ಸಿಕ್ಕಿದ್ರೆ ನಾವು ಬಿಡಲ್ಲ, ಓದೋದನ್ನು ಓದ್ತೀವಿ. ಅಂಡ್ ಅದರಲ್ಲಿ ಅರ್ಥ ಆಗದೆ ಇರೋ ವರ್ಡ್ಸ್ ಗಳಿದ್ರೆ ನಾವು ಗೂಗಲ್ ಮಾಡ್ತೀವಿ. ದರ್ ಇಸ್ ನೋ ಡಿಕ್ಷನರಿ ಅಟ್ ಅ ಹೋಮ್. ನನ್ಗೆ ಗೊತ್ತಿಲ್ಲ ಎಷ್ಟು ಜನರ ಹತ್ರ ಈಗ ಡಿಕ್ಷನರಿ ಇದೆ ಅಂತ ಹೇಳ್ಬಿಟ್ಟು. 6ನೇ ಪಾಯಿಂಟ್, ಫೋಟೋಸ್ ತೆಗೆಯೋದು. ಕೊಡಾಕ್ ಕ್ಯಾಮರಾಗಳು ನೆನಪಿದ್ಯಾ? ಆ ಕೊಡಾಕ್ ಕ್ಯಾಮ್ರಾದಲ್ಲಿ ಫೋಟೋಸ್ ಕ್ಲಿಕ್ ಮಾಡ್ಬಿಟ್ಟು ಅದನ್ನ ಹೋಗಿ ನಾವು ಸ್ಟುಡಿಯೋದಲ್ಲಿ ಕೊಟ್ಟು, ಅವರು ಅದನ್ನ ಒಂದು ಡಾರ್ಕ್ ರೂಮ್ ಅಲ್ಲಿ ತಗೊಂಡ್ಬಿಟ್ಟು ರೆಡ್ ಲೈಟ್ ಇರ್ತದೆ ನೋಡಿ, ಅಂಡ್ ಅದನ್ನ ಆ ಫಿಲ್ಮ್ ಅನ್ನ ತೆಗೆದ್ಬಿಟ್ಟು ಅದನ್ನ ಮತ್ತೆ ಡೆವಲಪ್ ಮಾಡಿ ಅದೊಂದು 1 ವಾರದ ನಂತರ ಕೊಟ್ಟು, ಅದ್ರ ನಂತರ ನಾವು ಫೋಟೋಸ್ ಗಳು ನೋಡ್ಬೇಕಿತ್ತು. ಅಂಡ್ ಆ ಫೋಟೋಸ್ ಗಳು ಕೂಡ ಏನೂ ಕ್ಲಾರಿಟಿ ಇರ್ಲಿಲ್ಲ, ಹೇಗೂ ನಿಲ್ಲಿ ಏನೂ ಮಾಡಿ. ಈಗ ಹಾಗಲ್ಲ, ಕ್ಯಾಂಡಿಡ್ ಶಾಟ್ಸ್ ಬೇರೆ, ಫೋಟೋ ಶೂಟ್ಸ್ ಗಳು ಬೇರೆ, ಅದು ಬೇರೆ ಇದು ಬೇರೆ, ಡಿಜಿಟಲ್ ಕ್ಯಾಮರಾಸ್, ಮೊಬೈಲ್ ಅಲ್ಲಿ ಕ್ಯಾಮರಾಸ್, ಎಲ್ಲದರಲ್ಲೂ ಅಷ್ಟು ಮೆಗಾ ಪಿಕ್ಸೆಲ್, ಇಷ್ಟು ಮೆಗಾ ಪಿಕ್ಸೆಲ್. ಆ ಕಾಲದಲ್ಲಿ ಇದೆಲ್ಲ ಇತ್ತ? ಬಟ್ ಆ ಕಾಲದಲ್ಲಿ ಆ ಫೋಟೋಸ್ ಗಳು ನೋಡೋದು, ಆ ಫೋಟೋಸ್ ಗಳನ್ನ ಪ್ರಿಸರ್ವ್ ಮಾಡಿಡೋದು, ಆಲ್ಬಮ್ಸ್ ಮಾಡಿಡೋದು, ಅದನ್ನೆಲ್ಲ ಮಿಸ್ ಮಾಡ್ತಿದೀವಿ ನಾವು. ಬಟ್ ಆ ಫೋಟೋಸ್ ಗಳು ಎಷ್ಟೊಂದು ಹಾಳಾಗಿದ್ ಕೂಡ ಇದೆ ಅಲ್ಲ. ಸೊ ಅದನ್ನು ಕೂಡ ಮೆಮೊರೀಸ್ ಆಗಿ ಇಟ್ಟಿರೋದು ಎಷ್ಟು ಚೆನ್ನಾಗಿತ್ತು ಆ ಕಾಲ. ಬಟ್ ಈಗ ಆತರ ಎಲ್ಲ ಇಲ್ಲ. ಬಟ್ ದಿಸ್ ಇಸ್ ಆಲ್ಸೋ ಸಮ್ ವಾಟ್ ನೈಸ್. ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ, ನಾವು ಅಡ್ವಾನ್ಸ್ ಆಗಿದ್ದೀವಿ, ಅಂಡ್ ವಿ ಆರ್ ಗೋಯಿಂಗ್ ವಿತ್ ದ ಫ್ಲೋ. ಚೇಂಜ್ ಇಸ್ ಕಾನ್ಸ್ಟೆಂಟ್ ಹೇಳ್ತಾರೆ. ಹೇಗೆ ಕಾಲ ಚೇಂಜ್ ಆಗ್ತಿದೆ ಹಾಗೆ ನಾವು ಕೂಡ ಚೇಂಜ್ ಆಗ್ಬೇಕು. ದಟ್ ಈಸ್ ಆಲ್ಸೋ ಗುಡ್. ಬಟ್ ಹಳೆ ಕಾಲದ ಮೆಮರೀಸ್ ಕೂಡ ತುಂಬಾನೇ ಚೆನ್ನಾಗಿತ್ತು. 7ನೇ ಪಾಯಿಂಟ್, ಪ್ಲೇಯಿಂಗ್ ಬೋರ್ಡ್ ಗೇಮ್ಸ್, ಪ್ಲೇಯಿಂಗ್ ಕಾರ್ಡ್ ಗೇಮ್ಸ್ ಎಲ್ಲ ಈಗ ಐ ಥಿಂಕ್ ತುಂಬಾ ಕಡಿಮೆ. ನಮ್ಮ ಮೊಬೈಲ್ ಅಲ್ಲೇ ಕಾರ್ಡ್ ಗೇಮ್ಸ್ ಗಳು ಬರುತ್ತೆ, ಬೋರ್ಡ್ ಗೇಮ್ಸ್ ಗಳು ಬರುತ್ತೆ. ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಬೋರ್ಡ್ ಗೇಮ್ಸ್ ಗಳು, ಕಾರ್ಡ್ ಗೇಮ್ಸ್ ಗಳು ತುಂಬಾ ಕಡಿಮೆ. ಬಟ್ ಸ್ಟಿಲ್ ಇಟ್ ಇಸ್ ದೇರ್ ಇದೆ, ಬಟ್ ತುಂಬಾ ಕಡಿಮೆ. ನಾವು ಅವಾಗ ಲೂಡೋ, ಕ್ಯಾರಮ್ ಅದೆಲ್ಲ ಬಿಡಿ, ಅದಕ್ಕಿಂತ ಮೊದ್ಲು ನಾವು ಚನ್ನೆಮಣೆ ಮತ್ತೆ ಏನೆಲ್ಲ ಕೈಯಲ್ಲಿರೋ ಗೇಮ್ಸ್ ಅದೆಲ್ಲ ಮಾಡ್ತಿದ್ವಿ. ಮತ್ತೆ ಅವಲಕ್ಕಿ ಪವಲಕ್ಕಿ ಆ ತರ ಗೇಮ್ಸ್ ಎಲ್ಲ ಆಡ್ತಿದ್ವಿ. ಈಗ ಅದೆಲ್ಲ ನೆನ್ಪಿಸ್ಕೊಳ್ಳುವಾಗ ನಗು ಬರುತ್ತೆ. ಬಟ್ ದೋಸ್ ವೇರ್ ದ ಡೇಸ್, ಯಾಕಂದ್ರೆ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಒಟ್ಟಿಗೆ ಆಡೋದು, ದಟ್ ವಾಸ್ ಅ ಡಿಫ್ರೆಂಟ್ ಟೈಮ್ ಅಂತಾನೆ ಹೇಳ್ಬಹುದು. ಆ ಬಾಂಡಿಂಗೇ ಬೇರೆ ಅವಾಗ ಇದ್ದದು. ಅಂಡ್ ಆ ಬಾಂಡಿಂಗ್ ಇನ್ನೂ ಉಳ್ಕೊಂಡಿದೆ ಕೆಲವರಲ್ಲಿ. ಬಟ್ ಈಗ ಆ ಬಾಂಡ್ ಕ್ರಿಯೇಟ್ ಆಗಲ್ಲ, ಎಷ್ಟು ನೀವು ಒಟ್ಟಿಗೆ ಕೂತ್ಕೊಂಡು ಆಟ ಆಡಿದ್ರು. ಯಾವಾಗ್ಲೂ ಕಾಂಪಿಟೇಟಿವ್ ಮೈಂಡೇ ಇರುತ್ತೆ. ಅವಾಗೆಲ್ಲ ಫನ್ನಿಗೆ ಆಡ್ತಿದ್ದದು, ಈಗ ಜಸ್ಟ್ ಫಾರ್ ಅ ಕಾಂಪಿಟೇಷನ್ ನಾವು ಆಡ್ತೀವಿ. 8ನೇ ವಿಷಯ, ಇದು ಆಕ್ಚುಲಿ ಎಲ್ಲೋ ಟಿವಿ ಜೊತೆ ಅಂಡ್ ಟೇಪ್ ರೆಕಾರ್ಡರ್ಸ್ ಜೊತೆ ಬರ್ಬೇಕಿತ್ತು. ಬಟ್ ನಾನು ಬೇರೆ ಹಾಕಿದ್ದೀನಿ. ಯಾಕೆ ಗೊತ್ತಾ? ದಿಸ್ ವಾಸ್ ಸಮಥಿಂಗ್ ಸ್ಪೆಷಲ್. ಮ್ಯೂಸಿಕ್. ಈ ಮ್ಯೂಸಿಕ್ ಅನ್ನೋದೇ ಬೇರೆ ಟೈಪ್ ಇದ್ದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಿತ್ತು ಆಯ್ತಾ ಅವಾಗಿನ ಕಾಲದಲ್ಲಿ. ದ ಮ್ಯೂಸಿಕ್ ವಾಸ್ ಟೋಟಲಿ ಡಿಫ್ರೆಂಟ್. ಈ ತರದ್ದು ಎಲ್ಲ ಏನ್ ಹೇಳ್ತಾರೆ, ಟೆಕ್ನೋ ಮ್ಯೂಸಿಕ್ ಅದು ಇದು ಎಲ್ಲ ಏನ್ ಇರ್ಲಿಲ್ಲ. ಇಟ್ ವಾಸ್ ಸಿಂಪಲ್ ಅಂಡ್ ಇಟ್ ವಾಸ್ ಗುಡ್. ಅಂಡ್ ಈವನ್ ಇಫ್ ಇಟ್ ವಾಸ್ ಕಾಂಪ್ಲಿಕೇಟೆಡ್, ಇಟ್ ವಾಸ್ ಸಮಥಿಂಗ್ ಡಿಫ್ರೆಂಟ್. ಈಗಿನ ಕಾಲದ ಮ್ಯೂಸಿಕ್ ಆಗಿನ ಕಾಲದ ಮ್ಯೂಸಿಕ್ ಗೆ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ದೋಸ್ ವೇರ್ ದ ಮ್ಯಾಜಿಕಲ್ ಡೇಸ್. ಅಂಡ್ ನಿಮ್ಗೆ ನೆನಪಿದ್ಯಾ, ರಿಕ್ವೆಸ್ಟ್ ಟಿವಿ, ಡಿಮಾಂಡ್ ಟಿವಿ ಎಲ್ಲ ಇರ್ತಿತ್ತು. ಸೊ ದ್ಯಾಟ್ ವಾಸ್ ಸಮಥಿಂಗ್ ವಿಚ್ ವಾಸ್ ರಿಯಲಿ ಗುಡ್. ಯಾಕಂದ್ರೆ ಒಂದು ಫೋನ್ ಕಾಲ್ ಮಾಡ್ಬಿಟ್ಟು ಏನೆಲ್ಲ ಮಾಡ್ತಿದ್ವಿ ನಾವು. ಗೈಡ್ ಬರ್ತಿತ್ತು, ಗೈಡ್ ಇಂದ ನಾವು ಸೆಲೆಕ್ಟ್ ಮಾಡ್ಬಿಟ್ಟು ಯಾವ ಸಾಂಗ್ ನಮ್ಗೆ ಬೇಕು ಅದನ್ನ ನಾವು ಸೆಲೆಕ್ಟ್ ಮಾಡ್ಬಿಟ್ಟು ನಾವು ಆ ಸಾಂಗ್ ಅನ್ನು ಟಿವಿಯಲ್ಲಿ ನೋಡ್ತಿದ್ವಿ. ಸೊ
ದಟ್ ವಾಸ್ ಸಮಥಿಂಗ್ ರಿಯಲಿ ಗುಡ್. ಈ ಲೋಕಲ್ ಅವರಿಗೆ ಗೊತ್ತಿರ್ಬೋದು, ಉಡುಪಿ ಮ್ಯಾಂಗ್ಳೂರ್ ಕಡೆ ಈ ರಿಕ್ವೆಸ್ಟ್ ಟಿವಿ, ಡಿಮಾಂಡ್ ಟಿವಿ ಎಲ್ಲ ಬರ್ತಿದ್ರು. ಸೊ ನಾವು ನಮ್ಗೆ ಬೇಕಾದ ಸಾಂಗ್ ಅನ್ನ ನಾವು ರಿಕ್ವೆಸ್ಟ್ ಮಾಡ್ಬೋದಿತ್ತು ಕಾಲ್ ಮಾಡಿ ಎಲ್ಲ. ಮ್ಯೂಸಿಕ್ ನಮ್ಗೆ ಇಷ್ಟ ಆಗೋ ರೀತಿ ಆ ತರ ನೋಡ್ತಿದ್ವಿ. ಈಗ ನಮ್ಗೆ ಮೊಬೈಲ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಅಥವಾ ಸ್ಪಾಟಿಫೈ ಅಲ್ಲಿ ಅಥವಾ ಯಾವುದೇ ಪ್ಲಾಟ್ಫಾರ್ಮ್ ಅಲ್ಲಿ ಏನೇ ಹಾಕಿದ್ರು ಒಂದ್ ಸಾಂಗ್ ಬಂದ್ಬಿಡುತ್ತೆ. ಬಟ್ ಅವಾಗ ಅದೇ ಪರ್ಟಿಕ್ಯುಲರ್ ಸಾಂಗ್ ಕೇಳ್ಬೇಕು ಅಥವಾ ನೋಡ್ಬೇಕು ಹೇಳುವಾಗ ನಾವು ಈ ತರ ಎಲ್ಲ ಮಾಡ್ತಿದ್ವಿ. ಅಂಡ್ ದೇರ್ ಆರ್ ಸೋ ಮೆನಿ ಟಿವಿಸ್ ಲೈಕ್ MTV, VTV, ಆ ತರದ್ದೆಲ್ಲ ಟಿವಿಸ್ ಇತ್ತು ವೇರ್ ಯು ಲವ್ ದೋಸ್ ಆಡಿಯೋ ವಿಜುವಲ್ ಮ್ಯೂಸಿಕಲ್ ವಿಡಿಯೋಸ್. ಈಗ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಎಲ್ಲ ಸಿಕ್ಬಿಡುತ್ತೆ. ಬಟ್ ಅವಾಗ ಅವ್ರೇನ್ ತೋರಿಸ್ತಾರೆ ಅದನ್ನ ಮಾತ್ರ ನೋಡ್ಬೇಕಿತ್ತು. ಅಂಡ್ ಅವಾಗ ಎಲ್ಲಾ ಸಾಂಗ್ಸ್ ಗಳೆಲ್ಲ ಬರ್ತಿತ್ತು. ಈಗ ನಮ್ಗೆ ಯಾವ್ದು ಇಷ್ಟ ಅದನ್ನ ಮಾತ್ರ ನಾವು ತಗೊಳ್ತೀವಿ. ಲಾಸ್ಟ್ ಬಟ್ ಒನ್ ಪಾಯಿಂಟ್, ಐ ಥಿಂಕ್ ಈ ಪಾಯಿಂಟ್ ಜೊತೆ ನಾವೆಲ್ಲರೂ ರಿಲೇಟ್ ಮಾಡ್ತೀವಿ. ಒಂದೇ ಡೈರೆಕ್ಷನ್ಸ್ ಕೇಳೋದು ಅಥವಾ ಜಾಗ ಕೇಳೋದು, ಮನೆ ಕೇಳೋದು. ನಾವು ಚಿಕ್ಕವರಿರುವಾಗ ಅಷ್ಟೊಂದು ಜಾಗದ ಪರಿಚಯ ಇಲ್ಲದೆ ಇರೋ ಜಾಗದಲ್ಲಿ ನಾವು ಹೋದ್ರೆ ಗಾಡಿ ನಿಲ್ಸ್ಬಿಟ್ಟು ಅಥವಾ ನಾವು ವಾಕ್ ಮಾಡ್ತಾ ಇದ್ರೆ ನಿಂತು ಯಾರ ಹತ್ರ ಆದ್ರೂ ಕೇಳಿ ಅವರಿಂದ ಜಾಗ ಹೇಗೆ, ದಾರಿ ಹೇಗೆ ಅಂತ ಎಲ್ಲ ನಾವು ಕೇಳ್ತಿದ್ವಿ. ಬಟ್ ಈಗ ಹಾಗೆಲ್ಲ ಗೂಗಲ್ ಮ್ಯಾಪ್ಸ್ ಗಳಿವೆ, ಅದನ್ನ ಯೂಸ್ ಮಾಡ್ಬಿಟ್ಟು ನಾವು ಎಲ್ಲಿ ಬೇಕಾದ್ರೂ ಅಲ್ಲಿ ಹೋಗ್ಬೋದು. ಬಟ್ ಅವಾಗ ಹಾಗೆಲ್ಲ ಹೋಗ್ಬೇಕಿದ್ರೆ 10 ಸಲ ಥಿಂಕ್ ಮಾಡ್ತಿದ್ವಿ ಹೇಗೆ ಹೋಗೋದು, ಅಲ್ಲಿ ರೀಚ್ ಆದ ನಂತರ ಯಾರ ಹತ್ರ ಹೇಗೆ ಮಾತಾಡೋದು, ನಮ್ಗೇನು ಐಡಿಯಾನೂ ಇಲ್ಲ. ಈಗ ಯೂಟ್ಯೂಬ್ ಅಲ್ಲಿ ನೋಡಿದ್ರು ಗೊತ್ತಾಗುತ್ತೆ ಯಾವ ಪ್ಲೇಸ್ ಎಲ್ಲಿದೆ, ಹೇಗಿದೆ, ಆದ್ರೆ ಅಲ್ಲೆಲ್ಲ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಅವಾಗ ಹಾಗೆ ಅಲ್ಲ, ಸ್ಟ್ರೇಂಜರ್ ಹತ್ರನೂ ಹೋಗಿ ಮಾತಾಡಿ ಒಂದು ಡೈರೆಕ್ಷನ್ ಕೇಳಲಿಕ್ಕೆ, ಒಂದು ಅಡ್ರೆಸ್ ಕೇಳಲಿಕ್ಕೆ ನಾವು ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ. ಈಗ ಯಾರದ್ದು ಅಗತ್ಯನೇ ಇಲ್ಲ, ಫೋನ್ ಇದೆ, ಫೋನ್ ಅಲ್ಲಿ ಎಲ್ಲ ಬರುತ್ತೆ. ಸೊ ನಾನು ನನ್ನ ಲೈಫ್ ನಾನು ಒಬ್ಳೆ ಅಥವಾ ನಾನು ಒಬ್ನೇ ಹೇಗೆ ಬೇಕು ಹಾಗೆ ಹೋಗ್ಬೋದು ಅಂಡ್ ಹೇಗೆ ಬೇಕು ಹಾಗೆ ಲೈಫ್ ಲೀಡ್ ಮಾಡ್ಬೋದು. ಯಾರದ್ದು ಬೇರೆಯವರದ್ದು ಹೆಲ್ಪ್ ಬೇಡ. ಈಗೋ ಜಾಸ್ತಿ ಆಗಿದೆ, ಹೆಲ್ಪಿಂಗ್ ನೇಚರ್ ಕೂಡ ಇಲ್ಲ. ಅಂಡ್ ಆ ಹೆಲ್ಪ್ ತಕೊಳ್ಳೋದು, ಆ ಹಂಬಲ್ನೆಸ್ ಕೂಡ ನಮ್ಮಲ್ಲಿ ಕಡಿಮೆ ಆಗಿದೆ. 10th ಪಾಯಿಂಟ್, ಇದು ಕೂಡ ಎಲ್ಲೋ ಅಲ್ಲಿ ಡಯಲ್ ಫೋನ್ಸ್ ಜೊತೆ ಬರ್ಬೇಕಿತ್ತು. ಬಟ್ ಐ ಹ್ಯಾವ್ ಪುಟ್ ಇಟ್ ಸಪ್ರೇಟ್. ಯಾಕಂದ್ರೆ ಇದೊಂದು ಸಪ್ರೇಟ್ ಕ್ಯಾಟಗರಿನೇ ಆಯ್ತಾ. STD ಬೂತ್ಸ್ ಗಳು, ಕಾಯಿನ್ ಬಾಕ್ಸ್ ಗಳು. ದೂರ ಇರೋ ರಿಲೇಟಿವ್ಸ್ ಜೊತೆ ಎಲ್ಲ ಮಾತಾಡ್ಬೇಕಿದ್ರೆ STD ಬೂತ್ಸ್ ಗಳನ್ನ ನಾವು ಎಷ್ಟೊಂದು ಉಪಯೋಗಿಸ್ತಿದ್ವಿ. ಬಟ್ ಈಗ ಐ ಡೋಂಟ್ ಸಿ ಎನಿ, ನನ್ಗೆ ಎಲ್ಲೂ ಕಾಣಿಸಲ್ಲಪ್ಪ STD ಬೂತ್ ಗಳು. ಈವನ್ ಕಾಯಿನ್ ಬಾಕ್ಸ್ ಗಳು, ಆ ₹1 ಕಾಯಿನ್ ಅನ್ನ ಹಾಕ್ಬಿಟ್ಟು ಮಾತಾಡೋದು. ಈವನ್ ಲೋಕಲಿ ಯಾರ ಹತ್ರನು ಮಾತಾಡ್ಬೇಕಿದ್ರೆ ಅಂಡ್ ಅದನ್ನ ಹಾಕ್ತಾ ಇರೋದು, ಖಾಲಿ ಆಗುವಾಗ ಟಿಂಗ್ 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 ಅಂತ ಸೌಂಡ್ ಬರ್ತಿತ್ತು. ಸೊ ₹1 ಕಾಯಿನ್ ಗಳನ್ನ ನಾವು ಕೈಯಲ್ಲಿ ಹಿಡ್ಕೊಳ್ಳೋದು. ಈಗ ಕಾಯಿನ್ಸ್ ಗಳೆಲ್ಲ ಯಾರು ಇಟ್ಕೊಳ್ತಾರೆ? ಅಂಡ್ ಕಾಯಿನ್ ಬಾಕ್ಸ್ ಗಳನ್ನಂತೂ ನಾನು ನೋಡೇ ಇಲ್ಲ. STD ಬೂತ್ ಗಳು ಕೂಡ ಐ ಡೋಂಟ್ ಥಿಂಕ್ ಸೊ ಎಲ್ಲೂ ಇದೆ. ಈಗ ಎಲ್ಲ ಒಂದೇ ಫೋನಲ್ಲಿ, ನಮ್ಮ ಕೈಯಲ್ಲಿರೋ ಫೋನಲ್ಲೇ ಆಗ್ಬಿಡತ್ತೆ. ಎಲ್ಲೆಲ್ಲೆಲ್ಲ ಹೋಗುತ್ತೆ. ಇಂಟರ್ನ್ಯಾಷನಲ್ ಕಾಲ್ಸ್ಗಳು, ವಿಡಿಯೋ ಕಾಲ್ಸ್ಗಳು ಕೂಡ ಮಾಡ್ಬೋದು. ಸೊ ಈಗ ಯಾರು ಎಷ್ಟೇ ದೂರ ಇದ್ರು ಇಟ್ ಡಸಂಟ್ ಮ್ಯಾಟರ್, ದಿನ ನೋಡ್ಬೋದು ನಾವು ಅವರನ್ನು, ದಿನ ವಿಡಿಯೋ ಕಾಲ್ಸ್ ಅಲ್ಲಿ ಮಾತಾಡ್ಬೋದು. ಅವಾಗ ಹಾಗೆಲ್ಲ STD ಅಲ್ಲಿ ಕೂಡ ಇಷ್ಟೊಂದು ಲಿಮಿಟ್ ಅಂತ, ಯಾಕಂದ್ರೆ ನಮ್ಮ ಹತ್ರ ಬಜೆಟ್ ಇರೋ ಅಷ್ಟೇ ನಾವು ಥಿಂಕ್ ಮಾಡಿ ಅಲ್ಲಿ ನಂಬರ್ ಹಾಕ್ತಾ ಇತ್ತು, ಇಷ್ಟು ದುಡ್ಡಾಗಿದೆ, ಅದನ್ನೆಲ್ಲ ಎಣಿಸಿ ನಾವು ಕಾಲ್ಗಳನ್ನ ಪ್ಲೇಸ್ ಮಾಡ್ತಿದ್ವಿ ಅಂಡ್ ಕಾಲ್ ಅಲ್ಲಿ ಮಾತಾಡ್ತಿದ್ವಿ. ಈಗ ಕಾಲ ಬದಲಾಗಿದೆ, ತುಂಬಾ ಬದಲಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ಮನುಷ್ಯರು ಅದ್ರ ಜೊತೆ ಬದಲಾಗಿದ್ದಾರೆ, ಮನುಷ್ಯರ ಗುಣಗಳು ಕೂಡ ಅದ್ರ ಜೊತೆ ಚೇಂಜ್ ಆಗಿದೆ, ಚೇಂಜ್ ಆಗ್ತಾ ಬರ್ತಿದೆ ಅಂತ ಹೇಳಿದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ. 90s ಗಳ ನೆನಪುಗಳು ಮಾತಾಡ್ತಾ ಮಾತಾಡ್ತಾ ನಾನು ಕೂಡ ಆ ಕಾಲಕ್ಕೆ ಹೋಗಿಬಿಟ್ಟೆ. ಒಂಥರ ಸಿಹಿ ಕೈ ನೆನಪುಗಳಲ್ವಾ ಆ ಸಿಂಪ್ಲಿಸಿಟಿ. ಹಾಗೂ ಆ ಕಾಲದಲ್ಲಿ ನಾವು ಜೆನ್ವಿನ್ ಕನೆಕ್ಷನ್ಸ್ ಗಳನ್ನ ಮಾಡ್ತಿದ್ವಿ. ಈಗಿನ ಕಾಲ ಫಾಸ್ಟ್ ಪೇಸ್ ಅಲ್ಲಿ ನಡೀತಿದೆ ಅಲ್ವಾ. ನೀವು ನನ್ನ ತರನೇ ಆ ದಿನಗಳನ್ನ ಈ ವಿಡಿಯೋ ಮೂಲಕ ನೆನಪಿಸಿದ್ರೆ ಈ ವಿಡಿಯೋ ಕೆಳಗಿರುವ ಲೈಕ್ ಬಟನ್ ಅನ್ನು ಪ್ಲೀಸ್ ಒತ್ತಿ. ಇದೇ ರೀತಿ ಇನ್ನಷ್ಟು ಮಾತುಕತೆಗಳು ನಿಮ್ಗೆ ಬೇಕಿದ್ದಲ್ಲಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ನಿಮ್ಮ ಸುಂದರ ನೆನಪುಗಳನ್ನ ಸವಿಯುತ್ತೀರಿ. ಮತ್ತೆ ಸಿಗ್ತೇನೆ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.